ನಮಸ್ಕಾರಗಳು. ಕಥಾಲೋಕ ಸಮೃದ್ಧ ಜೀವನವನ್ನು ನಡೆಸಲು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇವತ್ತಿನ ವಿಶೇಷ ಕಥೆ ವರಾಹ ಜಯಂತಿಯ ಪ್ರಯುಕ್ತ ನಿಮಗಾಗಿ. ಇದರ ಇತಿಹಾಸ ಈ ರೀತಿ ಇದೆ. ಮಥುರಾದಲ್ಲಿ ವರಾಹ ದೇವರ ಹಳೆಯ ದೇವಸ್ಥಾನವಿದ್ದು ಅಲ್ಲಿ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಜನರು ಈ ದಿನವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ. ಇದಲ್ಲದೆ ತಿರುಮಲದಲ್ಲಿ ಇನ್ನೊಂದು ದೇವಸ್ಥಾನವಿದ್ದು ಇದನ್ನು ಭೂ ವರಾಹಸ್ವಾಮಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ವರಾಹವನ್ನು ಪೂಜಿಸುವುದರಿಂದ ಸಂತೋಷ, ಆರೋಗ್ಯ ಮತ್ತು ಸಂಪತ್ತನ್ನು ನೀಡುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ದಂತಕಥೆಯ ಪ್ರಕಾರ ಅರ್ಧ ಹಂದಿ ಮತ್ತು ಅರ್ಧ ಮಾನವ ರೂಪದಲ್ಲಿ ವರಾಹನು ಹಿರಣ್ಯಾಕ್ಷನನ್ನು ಸೋಲಿಸಿ ಕೆಟ್ಟದ್ದಕ್ಕೆ ಕೊನೆ ಹಾಡಿದನು. ಆದ್ದರಿಂದ ಈ ಹಬ್ಬವು ಯಾವಾಗಲೂ ಕೆಟ್ಟ ವಿಚಾರಗಳ ವಿರುದ್ಧ ಒಳ್ಳೆಯದಕ್ಕೆ ಜಯವನ್ನು ನೀಡುತ್ತದೆ ಎಂಬುದನ್ನು ಸೂಚಿಸುವುದು. ವಿಷ್ಣು ಪುರಾಣದಲ್ಲಿ ವರಾಹಸ್ವಾಮಿಯ ಬಗ್ಗೆ ಕತೆ ಈ ರೀತಿ ಇದೆ. ಒಮ್ಮೆ ಹಿರಣ್ಯಕಶಿಪು ಎಂಬ ರಾಕ್ಷಸನು ಬ್ರಹ್ಮದೇವರಿಂದ ಶಕ್ತಿಯ ವರವನ್ನು ಪಡೆದನು. ಯಾವುದೇ ದೇವತೆ, ಪ್ರಾಣಿ, ರಾಕ್ಷಸ ಅಥವಾ ಮಾನವ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಹಿರಣ್ಯಕಶಿಪು ಎಂಬ ರಾಕ್ಷಸನಿಗೆ ಏನನ್ನೂ ನಾಶ ಮಾಡುವ ಶಕ್ತಿ ಮತ್ತು ಯುಕ್ತಿ ಇತ್ತು. ಒಂದು ದಿನ ಅವನು ಭೂಮಿಯನ್ನು ಆಳವಾದ ಕಾಸ್ಮಿಕ್ ಸಾಗರಕ್ಕೆ ತೆಗೆದುಕೊಂಡು ಬ್ರಹ್ಮಾಂಡದ ಸ್ವರೂಪವನ್ನು ಅಡ್ಡಿಪಡಿಸಿದನು. ಈ ಬೃಹತ್ ವಿನಾಶವು ಭಗವಾನ್ ವಿಷ್ಣುವನ್ನು ಕೆರಳಿಸಿತು. ನಂತರ ಭಗವಾನ್ ವಿಷ್ಣುವು ವರಾಹ ರೂಪವನ್ನು ತೆಗೆದುಕೊಂಡು ಹಿರಣ್ಯಕಶಿಪುವಿನಿಂದ ಭೂಮಿಯನ್ನು ರಕ್ಷಿಸಲು ಬ್ರಹ್ಮಾಂಡದ ಸಾಗರಕ್ಕೆ ಹೋದನು. ಭಗವಾನ್ ವಿಷ್ಣು ಮತ್ತು ಹಿರಣ್ಯಕಶಿಪು ನಡುವಿನ ಕಾಳಗ ಬಹಳ ಕಾಲ ಮುಂದುವರಿಯಿತು. ಹಿರಣ್ಯಕಶಿಪುವಿಗೆ ಯಾವುದೇ ಪ್ರಾಣಿ, ದೇವತೆ ಅಥವಾ ಪ್ರಾಣಿಯಿಂದ ಕೊಲ್ಲಲ್ಪಡದ ವರವಿದ್ದ ಕಾರಣ ಅವನನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು. ಆದರೂ ವರಾಹವು ಹಂದಿ ಮತ್ತು ಮಾನವರ ಮಿಶ್ರಣವಾಗಿದ್ದು ಆದ್ದರಿಂದ ಕೊನೆಯಲ್ಲಿ ವಿಷ್ಣುವು ಹಿರಣ್ಯಕಶಿಪುವಿನ ಎದೆಯನ್ನು ಹರಿದು ಕೊಂದು ಭೂಮಿಯನ್ನು ಉಳಿಸಿದನು. ಅದರ ನಂತರ ಭಗವಾನ್ ವರಾಹನು ತನ್ನ ದಂತದ ಮೇಲೆ ವಿಶ್ವಸಾಗರದಿಂದ ಭೂಮಿಯನ್ನು ಹೊತ್ತುಕೊಂಡು ಪ್ರಕೃತಿಯನ್ನು ಸಮತೋಲನಗೊಳಿಸಲು ಸರಿಯಾದ ಸ್ಥಳದಲ್ಲಿ ಇರಿಸಿದನು. ಜಗತ್ತಿನಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಲು ಹಂದಿಯ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಹಿರಣ್ಯಾಕ್ಷನೊಂದಿಗೆ ಅವನ ಯುದ್ಧವು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಶಾಶ್ವತ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ವಿಷ್ಣು ತನ್ನ ಹಂದಿ ಅವತಾರದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಮತ್ತು ಭೂಮಿಯನ್ನು ರಕ್ಷಿಸುತ್ತಾನೆ. ಹಾಗಾಗಿ ಯಾರು ಭೂಮಿ, ಮನೆ, ಸೊತ್ತು ಪಡೆಯಲು ಇಚ್ಛಿಸುತ್ತಾರೋ ಅವರು ಭೂ ವರಾಹಸ್ವಾಮಿಯನ್ನು ಪೂಜಿಸಿದರೆ ಅವರಿಗೆ ಅವರು ಇಚ್ಛಿಸಿದ ಹಾಗೆ ಭೂಮಿಯ ಸೌಭಾಗ್ಯ, ಸ್ವಂತ ಮನೆಯ ಸೌಭಾಗ್ಯ ದೊರಕುವುದೆಂದು ಗಾಢವಾಗಿ ಎಲ್ಲರ ನಂಬಿಕೆ ಇದೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಹಲವು ಕಡೆಯಲ್ಲಿ ಭೂವರಾಹ ಸ್ವಾಮಿಯ ದೇವಾಲಯವಿದ್ದು ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅವರ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾರೆ. ಈ ಭೂವರಾಹ ಸ್ವಾಮಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಪುರಾಣಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕಥೆಗಳೊಂದಿಗೆ ಬರುತ್ತಿರುತ್ತೇನೆ. ಜ್ಯೋತಿ ಬಟ್ಸ್ ಪ್ರಪಂಚದಲ್ಲಿ ಕಥಾಲೋಕಕ್ಕೆ ಭೇಟಿ ಕೊಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.